ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿ. ಎಲ್ಲ ಬ್ರಾಹ್ಮಣ ಬಂಧುಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಭಾನುಪ್ರಕಾಶ್ ಶರ್ಮರು ಈ ಅಧ್ಯಕ್ಷೀಯ ಪದವಿ ಹೊತ್ತು ಕೆಲಸ ಮಾಡೋಕ್ಕೆ ಸರಿಯಾದ ವ್ಯಕ್ತಿಯಾ ಎಂಬ ಒಂದು ಪ್ರಶ್ನೆ ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಂತ ನನ್ನ ಕಿವಿಗೆ ಬಿದ್ದಿದೆ. ಅದಕ್ಕೆ ಒಂದಕ್ಕೆ ಉತ್ತರ ಕೊಟ್ಟರೆ ಮಿಕ್ಕಿದ್ದೆಲ್ಲ ಆಟೋಮ್ಯಾಟಿಕ್ ಆಗಿ ಸೆಟ್ಲ್ ಆಗಿಬಿಡುತ್ತೆ ಅಂತ ನನ್ನ ಭಾವನೆ. ಯಾರು ಅಗೇನ್ಸ್ಟು ಯಾರು ಫಾರೋ ಅದೆಲ್ಲ ಹೇಳೋದು ಏನೂ ಇಲ್ಲವೇ ಇಲ್ಲ. 1997ರಲ್ಲಿ ಪ್ರಾಯಶಃ ಅವರಿಗೆ 20 ವಯಸ್ಸಾವಾಗ, ನಿಮ್ಗೆ ಎಷ್ಟು ವಯಸ್ಸಾವಾಗ? 24. ಅವ್ರನ್ನ ಮೊದಲನೇ ಸತಿ ಅಮೇರಿಕಾಗೆ ನನ್ನ ಜೊತೆಗೆ ಬಂದಿದ್ದರು. ಸುಮಾರು 20 ದಿವಸನ 25 ದಿವಸನ ಒಂದೇ ಜಾಗದಲ್ಲಿ ಇದ್ವಿ. ನಾವು ಹೋಗಿದ್ದ ಒಂದು 100 ಜನದಲ್ಲಿ ಆ ಅಮೇರಿಕನ್ ಇಂಡಿಯನ್ಸಿಗೆ ತುಂಬ ಆಪ್ಯಾಯಮಾನವಾಗಿ ಹತ್ತಿರವಾಗಿ ಅವರ ಜೊತೆಗೆ ಬೆರೆತು ಅವರೇ ಆದಂತಹ ವ್ಯಕ್ತಿ ಯಾರು ಒಬ್ಬರು ಇದ್ದರೆ ಅದು ಭಾನುಪ್ರಕಾಶ್ ಶರ್ಮಾ. ಅಂದರೆ ಎಲ್ಲರ ಜೊತೆಗೆ ಗೊತ್ತಿಲ್ಲದೆ ಇರೋವ್ರ ಜೊತೆಗೂ ಎಷ್ಟು ಚೆನ್ನಾಗಿ ಬೆರೆತು ಅವರಲ್ಲಿ ಒಂದಾಗಿ ಅವ್ರ ಜೊತೆಗೆ ಸೇರ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋ ಉದಾಹರಣೆಗೆ ನಾನು ಇದನ್ನು ನಿಮಗೆ ಆಗಿನ ಕಾಲದ್ದೇ ಹೇಳ್ತಾ ಇದ್ದೀನಿ. ಆಮೇಲೆ ಇವಾಗ ಬಹಳ ಬದಲಾಗಿಬಿಟ್ಟಿದ್ದಾರೆ. ಪ್ರಾಯಶಃ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ಕೆಲವು ಸಂದರ್ಭಗಳಲ್ಲಿ ಸ್ಥಾನವನ್ನು ಇದೆ ಅಂತ ತೋರಿಸ್ಕೊಡೋದ್ರಲ್ಲಿ ಮುಖ್ಯವಾಗಿ ಭಾನುಪ್ರಕಾಶ್ ಶರ್ಮರು ಅವರ ಸ್ನೇಹಿತರುಗಳು, ಅಲ್ಲಿ 3-4 ಜನ ಅಲ್ಲಿ ಕೂತಿದ್ದಾರೆ, ಅವ್ರ ಕಡೆಯವರೇನೆ. ಇವರುಗಳು ನಮಗೆ ಕೊಡೋ ಒಂದು ಇದಿದೆಯಲ್ಲ, ಆ ಸ್ಥಾನ ಸಮಾಜದಲ್ಲಿ ಅದು ಅತಿ ಹೆಚ್ಚಿನದು. ಇವತ್ತಿಗೂ ಸಮಾಜದಲ್ಲಿ ಅಂಥವರಿಗೆ ಕೊಡೋ ಗೌರವ ನಮ್ಮಂಥವರಿಗೆ ಸಾಮಾನ್ಯವಾಗಿ ಕೊಡೋದಿಲ್ಲ. ಅದು ಒಂದನೇ ಅಂಶ. ಎರಡನೇ ಅಂಶ, ಇದು ವಾಸ್ತವವಾಗಿ ನಡೆದಿದ್ದನ್ನೇ ನಿಮ್ಮ ಮುಂದೆ ಹೇಳಿ, ಅಂತಹ ವ್ಯಕ್ತಿಗಳಿಗೆ ಹಣ ತರೋದಕ್ಕೆ ಎಷ್ಟು ಶಕ್ತಿ ಇರೋದಕ್ಕೆ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ನಡೆದಿದ್ದು 2008ರಲ್ಲಿ ಪ್ರಪಂಚದಲ್ಲಿ ಎಲ್ಲ ಕಡೆ ರಿಸೆಷನ್ ಆಯಿತು. ಅಮೇರಿಕಾಲೂ ರಿಸೆಷನ್ ಆಯಿತು. ಸುಮಾರು 35-40 ಜನ ನನ್ನ ಜೊತೆಗಿದ್ದವರು ಈಗ ತುಂಬ ಆಗಿದೆ. ಆಗ 2008ರಲ್ಲಿ ಅಮೇರಿಕಾದಲ್ಲಿ ನಾನಾ ದೇವಸ್ಥಾನಗಳಲ್ಲಿ ಅರ್ಚಕರಾಗಿ ಕೆಲಸ ಮಾಡೋರು ಇದ್ದರು. ನಾನು ಅವ್ರನ್ನ ಕೇಳಿದೆ ಅಲ್ಲಿಗೆ ಹೋದಾಗ, ರಿಸೆಷನ್ ಆಗಿಬಿಟ್ಟಿದೆ, ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂತ ಇಲ್ಲಿಗೆ ಬಂದವರಿಗೆ ಸರಿಯಾಗಿ ಸಂಬಳ ಸಿಗ್ತಿಲ್ಲ ಅಂತಾರೆ, ಪ್ರತಿ ದಿವಸ ಪಿಂಕ್ ಸ್ಲಿಪ್ಪು ಅಂತ ಭಯ ಪಟ್ಕೊಂಡು ಫ್ಯಾಕ್ಟ್ರಿಯಿಂದ ಆಫೀಸಿಂದ ಆಚೆ ಬರ್ತಾ ಇದ್ದಾರೆ, ನೀವು ಹೆಂಗಯ್ಯ ಬಚಾವಾಗ್ತಾ ಇದ್ದೀರಿ ಅಂತ. ಅವರು 35 ಜನನ ಒಕ್ಕೊರಳಲ್ಲಿ ಕೊಟ್ಟಂತ, ಅದು ಆವತ್ತು ಪ್ರಾಯಶಃ ಭಾನುಪ್ರಕಾಶ್ ಶರ್ಮರು ನನ್ನ ಜೊತೆಗಿದ್ದರು ಅಂತ ಕಾಣುತ್ತೆ. ಒಂದೇ ಉತ್ತರ, ನಮಗೆ ಇದು ದೊಡ್ಡ ಅನುಗ್ರಹ ಆಗಿದೆ ಸ್ವಾಮಿ ಅಂತ ಅಂದರು. ಅದೆಂಗೆ ಅವ್ರಿಗೆ ಕಷ್ಟ ಆಗ್ತಿದೆ, ನಿಮ್ಗೆ ಹೆಂಗೆ ಅನುಗ್ರಹ ಅಂತ. ಎಲ್ಲರಿಗೂ ಭಯ ಬಂದ್ಬಿಟ್ಟಿದೆ. ಪ್ರತಿಯೊಬ್ಬರು ವಾರಕ್ಕೆ ಒಂದ್ಸತಿನಾದ್ರು ಪಿಂಕ್ ಸ್ಲಿಪ್ ಈ ವಾರ ನಮಗೆ ಬರದೇ ಇರಲಿ ಅಂತ ನಮ್ಮ ಹತ್ರ ಬಂದು ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದಾರೆ. ಅವಾಗ ಎಲ್ಲರೂ ಏನಾರು ಕೊಡ್ತಾ ಇದ್ದಾರೆ. ಹಾಗಾಗಿ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ. ನಮ್ಮ ಬ್ರಾಹ್ಮಣ ಮಹಾಸಭೆಗೂ ಅಂತಹ ಒಂದು ಒಳ್ಳೆಯ ಶಕ್ತಿ ಇಂತಹ ವ್ಯಕ್ತಿಗಳಿಂದ ಬರುತ್ತೆ. ಯಾಕೆಂತಂದರೆ ಅವರು ಸಮಾಜದಲ್ಲಿ ನಿಸ್ವಾರ್ಥವಾಗಿ ಸಮಾಜದ ಹಿತಕ್ಕಾಗಿ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳ ಪಂಗಡದಲ್ಲಿ ಸೇರಿದವರು. ಅವ್ರು ಯಾರನ್ನ ಹೋಗಿ ಕೇಳಿ ಸಮಾಜಕ್ಕಾಗಿ ಇದನ್ನು ನೀವು ಮಾಡಬೇಕು ಅಂತ ಹೇಳಿದ್ರೆ ಯಾರೂ ತಿರಸ್ಕಾರ ಮಾಡಲ್ಲ. 100 ಕೊಡೋರು 25 ಕೊಟ್ಟೇ ಕೊಡ್ತಾರೆ, ಹೊತ್ತು ಕೊಡೋಲ್ಲ ಹೋಗು ಅಂತಂತೂ ಅವ್ರಿಗೆ ಎದುರಿಗೆ ಯಾರೂ ಹೇಳಲ್ಲ. ಇಂತಹ ಒಂದು ಒಳ್ಳೆಯ ಸ್ಥಾನದಲ್ಲಿ ಇವತ್ತು ಇರುವ ಭಾನುಪ್ರಕಾಶ್ ಶರ್ಮರಿಗೆ ನಮ್ಮ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಒಂದು ಸಂದರ್ಭವನ್ನು ನಮ್ಮ ಅಧ್ಯಕ್ಷರು ಅಶೋಕ್ ಹಾರ್ನಳ್ಳಿಯವರು ಮತ್ತು ಅವರ ಸ್ನೇಹಿತರು ತುಂಬ ಜನ ಸೇರಿ ಇದನ್ನು ತೀರ್ಮಾನ ಮಾಡಿರೋದು ಅಂತ ನಾನು ನಂಬ್ತೀನಿ. ಅವರನ್ನು ಆ ಸ್ಥಾನದಲ್ಲಿಟ್ಟು ನಮ್ಮ ಸಮಾಜಕ್ಕೆ ಒಳ್ಳೆಯದಾಗುವಂತಹ ಸಂದರ್ಭಗಳನ್ನು ನಾವು ಕಾಣಬೇಕು, ಇನ್ನೂ ಬೆಳಿಬೇಕು. ಸತ್ಯನಾರಾಯಣ ಮೂರ್ತಿಗಳು ಒಗ್ಗಟ್ಟು ಅಂದರು. ಈ ಒಗ್ಗಟ್ಟು 1974ರಿಂದ ಕೇಳ್ತಾ ಇದ್ದೀವಿ. 83ರಲ್ಲಿ ಫೋರ್ಟೈ ಸ್ಕೂಲ್ ಗ್ರೌಂಡಲ್ಲಿ ಕೂಗದೇ ಇದ್ದವರೇ ಇಲ್ಲ. ಆದರೆ 2025ಕ್ಕೆ ಬಂದಿದ್ದೀವಿ. ಇಷ್ಟು ವರ್ಷ ಆದರೂ ಇನ್ನೂ ನಾವು ಒಗ್ಗಟ್ಟಿನ ಶ್ಯಾಡೋ ಕೂಡ ಎಲ್ಲೂ ನೋಡೋಕ್ಕಾಗ್ತಾ ಇಲ್ಲ. ಕಾರಣಗಳು ನಮಗೆ ಗೊತ್ತಿಲ್ಲ.
ಹಣೆ ಬರಹನ ಅಥವಾ ನಮ್ಮ ಗುಣನ, ನಮ್ಮ ಹತ್ರ ಇರೋ ವೀಕ್ನೆಸ್ಸಾ ಅಥವಾ ನಮ್ಮ ಹತ್ರ ಇರೋ ಸ್ಟ್ರೆಂತಾ ಏನು, ಆದರೆ ಎಲ್ಲರನ್ನು ಸೇರಿಸಿ ತಗೊಂಡು ಹೋಗುವಂಥ ಶಕ್ತಿ ಆ ಪಂಗಡದಲ್ಲಿರೋರಿಗೆಲ್ಲ ಇದೆ. ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ನಾವು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗ್ತೀವಿ ಅಂತಂದರೆ ನಿಜವಾಗ್ಲೂ ನಮ್ಮ ಬ್ರಾಹ್ಮಣ ಸಮಾಜಕ್ಕೆ ತುಂಬ ಒಳ್ಳೆಯದಾಗತ್ತೆ ಅಂತ ನಂಬುವಂಥ ವ್ಯಕ್ತಿ ನಾನು. ಹಾಗಾಗಿ ದೇವರಲ್ಲೇ ನಾನು ಬೇಡ್ಕೊಳ್ತೇನೆ, ಇಂತಹ ಸಮಾಜದ ವ್ಯಕ್ತಿಗಳು ಆ ಸ್ಥಾನಕ್ಕೆ ಬಂದರೆ ನಮ್ಮಲ್ಲಿ ಒಗ್ಗಟ್ಟು ಬರೋದು ಬಹಳ ಸುಲಭ. ಯಾಕೆಂದರೆ ಅವ್ರ ಹತ್ರ ಒಂದು ಗುಣ, ಆ ಪಂಗಡದವ್ರ ಹತ್ರ ಒಂದು ಗುಣ ಇದೆ. ನಮಗೆಲ್ಲ ಬಿಗ್ ಬ್ಯಾರಿಯರ್ ಈಸ್ ಅವರ್ ಈಗೋ, ನಮ್ಮ ದೊಡ್ಡಸ್ತಿಕೆ. ಅವ್ರಿಗೆ ಅದು ಇಲ್ಲವೇ ಇಲ್ಲ. ಯಾರ ಮನೆ ಕರೀರಿ, ಏನು ಹೋಮಕ್ಕೆ ಕರೀರಿ, ಅಪರ ಕಾರ್ಯಕ್ಕೆ ಕರೀರಿ, ಒಳ್ಳೆ ಕೆಲಸಕ್ಕೆ ಕರೀರಿ, ಯಾವುದಕ್ಕಾದ್ರೂ ನನ್ನ ಕರ್ಮ ಅದು, ನನ್ನ ಧರ್ಮ ಅದು ಅಂತ ಮಾಡಿಬಿಟ್ಟು ಬರೋ ಅಂಥ ಈಗೋಲೆಸ್ ಸೆಕ್ಟ್ ಆಫ್ ಪೀಪಲ್ ಅವರು. ಅವರಿಗೆ ನಾವು ಈ ಸ್ಥಾನದಲ್ಲಿ ಕೊಟ್ಟರೆ ಎಲ್ಲರ ಜೊತೆಗೂ ಅಡ್ಜಸ್ಟ್ ಆಗಿ ಕೆಲಸ ತೆಗೆಸ್ಕೊಳ್ಳೋ ಅಂಥ ಶಕ್ತಿ ಅವರಿಗೆ ಇದೆ. ನೀವು ಯಾವುದೇ ದೊಡ್ಡ ಕಾರ್ಯಕ್ರಮದಲ್ಲಿ ನೋಡಿ, ಹಲವಾರು ಅಂಶಗಳಿರುತ್ತೆ. ಅದರಲ್ಲಿ ಒಂದು ಮಾತ್ರ ರಿಲಿಜಿಯಸ್ ಫಂಕ್ಷನ್ ಅಂತ ಒಂದಿರುತ್ತೆ. ದಟ್ಸ್ ಓನ್ಲಿ ಎ ಸ್ಮಾಲ್ ಪಾರ್ಟ್, ಪಾರ್ಲಿಯಾಗಿ ಮಾಡೋದು. ಅದರಷ್ಟು ಎಫೆಕ್ಟಿವ್ ಆಗಿ ಇನ್ಯಾವುದೂ ನಡೆಯಲ್ಲ. ನಿಮ್ಮ ಸಭಾ ಕಾರ್ಯಕ್ರಮ, ರಿಲಿಜಿಯಸ್ ಫಂಕ್ಷನ್ ಎಷ್ಟು ಎಫೆಕ್ಟಿವ್ ಆಗಿ ನಡೆದಿರುತ್ತೋ ಅಷ್ಟು ಎಫೆಕ್ಟಿವ್ ಆಗಿ ನಿಮ್ಮ ಸಭಾ ಕಾರ್ಯಕ್ರಮ ಆಯ್ತಾ ಅಂತಂದರೆ ಪ್ರಾಯಶಃ ಅಷ್ಟು ಚೆನ್ನಾಗಿ ಆಗಿರಲ್ಲ. ಆ ಶಕ್ತಿ ಯಾಕಿದೆ ಅಂದರೆ ಅವರು ಅಷ್ಟು ಒಗ್ಗಟ್ಟಿನಿಂದ ಅವರೆಲ್ಲ ಸೇರ್ಕೊಂಡು ಮಾಡ್ತಾರೆ. ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋ ಸಂಕಲ್ಪ ಇಟ್ಕೊಂಡು ಕೆಲಸ ಮಾಡೋವಂಥವ್ರು ಅವ್ರು ದಿನನಿತ್ಯ. ಅಂತಹ ವ್ಯಕ್ತಿಗಳಿಗೆ ಈಗ ಪ್ರಥಮ ಬಾರಿ ಈ ಥರ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನಮ್ಮ ಸಮಾಜವನ್ನು ಮುನ್ನಡೆಸುವಂತಹ ಸಂದರ್ಭ ಒದಗಿ ಬರುತ್ತರ ಕಾಣ್ತಾ ಇದೆ. ಎಲ್ಲರೂ ಅವರಿಗೆ ಸಹಕಾರ ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಹೊಸ ದಿಕ್ಕನ್ನು, ಇಲ್ಲಿ ತನಕ ಮಾಡಿರೋರೆಲ್ಲ ಮಾಡಿಲ್ವಾ ಅಂತಂದರೆ ಎಲ್ಲರೂ ಕೆಲಸ ಮಾಡಿದ್ದಾರೆ. BNV ಸುಬ್ರಹ್ಮಣ್ಯಂ ಅವರ ಕೊಡುಗೆಯನ್ನು ನಾವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ದೇವರನ್ನು ಜ್ಞಾಪಿಸ್ಕೊಂಡಾಗ BNV ಸುಬ್ರಹ್ಮಣ್ಯನ ಒಂದ್ಸತಿ ಜ್ಞಾಪಿಸ್ಕೊಳ್ಬೇಕು ನಮ್ಮ ಸಮಾಜದವರು. CVL ಶಾಸ್ತ್ರಿಗಳು ಮಾಡಿಲ್ವ ಅಂದರೆ ಅವರು ಅವ್ರದ್ದೇ ಆದಂತಹ ಕೊಡುಗೆಗಳನ್ನ ಕೊಟ್ಟು ಅವರು ಮಾಡಿದ್ರು. ಹಾಗೆ ಎಷ್ಟೋ ಜನ ಮಾಸ್ಟರ್ನಿಂದ ಹಿಡಿದು ಎಷ್ಟೋ ಜನ ನಮಗೆ ಸಹಕಾರವನ್ನು ಕೊಟ್ಟು ಮಾಡಿದ್ದಾರೆ. ಆದರೆ ಚೇಂಜ್ ಈಸ್ ಆಲ್ವೇಸ್ ವಾಂಟೆಡ್. ಚೇಂಜ್ ಬ್ರಿಂಗ್ಸ್ ಅಸ್ ಲಾಟ್ ಆಫ್ ಗುಡ್ ಥಿಂಗ್ಸ್ ಅಲಾಂಗ್ ವಿತ್ ಇಟ್. ಸೊ ಹಾಗಾಗಿ ಈ ಥರದ್ದೊಂದು ಚೇಂಜು ಸಮಾಜದಲ್ಲಿ ಆ ಪಂಗಡದಲ್ಲಿದ್ದಂತಹ ಹಿರಿಯ ವ್ಯಕ್ತಿಗಳನ್ನು ಬಿಟ್ಟು ಈ ವೈದಿಕ ವೃತ್ತಿಯಲ್ಲಿರುವಂತಹ ಒಬ್ಬ ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಯನ್ನು ನಾವು ಅಧ್ಯಕ್ಷನಾಗಿಟ್ಟು ಹೇಗೆ ಮುಂದೆ ನಡಿಬೋದು ಅಂತ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಇದು ಸುಸಂದರ್ಭ. ಇದನ್ನು ನಾವೆಲ್ಲರೂ ಪ್ರೋತ್ಸಾಹಿಸಬೇಕು, ಸಹಕಾರ ಕೊಡಬೇಕು, ಅದಕ್ಕಾಗಿ ಕೆಲಸ ಮಾಡಬೇಕು. ಇದರಿಂದ ಸಮಾಜಕ್ಕೆ ಒಳ್ಳೆಯದಾಗತ್ತೆಯೇ ಹೊರತು ಕೆಟ್ಟದಂತೂ ಖಂಡಿತ ಆಗೋದಿಲ್ಲ. ಯಾಕೆಂದರೆ ಅವರು ಏನು ಒಳ್ಳೆಯದು ಬೇರೆ ಏನೇನು ಮಾಡ್ಬೋದು, ಆವಾಗ ನಮ್ಮ ಸಮಾಜದಲ್ಲಿ ನಮ್ಮ ಕಿವಿಗೆ ಬೀಳೋದು ಹಣ ಪೋಲಾಯಿತು, ಅಲ್ಲಿ ಹಾಕಿದ್ವಿ ಹೊರಟೋಯ್ತು, ಇಲ್ಲಿ ಹಾಕಿದ್ವಿ ಏನೋ ಆಯಿತು, ಇದಕ್ಕೆ ಉತ್ತರ ಬರೋದಿಲ್ಲ. ಅವ್ರುಗಳು ಆ ಕೆಲಸ ಅಂತೂ ಖಂಡಿತ ಮಾಡಲ್ಲ. ಮತ್ತು ಸಹಕಾರ ಕೊಡ್ತಾರೆ. ಅದರಿಂದ ಏನಾದರೂ ನಮ್ಮಿಂದ ಸಹಾಯ ಆಗತ್ತೆ ಅಂದರೆ ಧೈರ್ಯವಾಗಿ ಮುನ್ನುಗ್ಗಿ ಆ ಕೆಲಸ ಮಾಡೋದಕ್ಕೆ ಮುಂದೆ ಹೋಗೋ ಮನೋಭಾವ ಇರುವಂತಹ ವ್ಯಕ್ತಿಗಳವರು. ಅಂತಹ ಅವರಿಗೆ ನಾವು ಈ ಸಲ ಸಪೋರ್ಟ್ ಮಾಡಬೇಕು. ಸಂತೋಷದ ವಿಷಯ ಅಂದರೆ ಬೇರೆಯವರ ಪಂಗಡದಲ್ಲಾಗಿದ್ದರೆ ರಾಘವೇಂದ್ರ ಭಟ್ ಹಂಗೆ ಯಾರು ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡು ನಾನು ನಿಂಗೆ ಸಪೋರ್ಟ್ ಕೊಡ್ತೀನಿ ಅಂತ ಹೇಳ್ತಿರ್ಲಿಲ್ಲ. ಬೇಡ ಹೋಗಿ ನೀನು ನಿಂತಿದ್ಯಾ, ನೀನೇನಾದ್ರು ಮಾಡ್ಕೊಂಡವ್ರು. ಆದರೆ ಇವತ್ತು ನಾವು ಅದು ನೋಡ್ತಿಲ್ಲ. ಇಬ್ಬರು ಜೊತೆಗೆ ಕೂತ್ಕೊಂಡು ನಾವು ಒಂದು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇದೇ ಒಂದು ಒಳ್ಳೆಯ ಸೂಚನೆ ನಮಗೆ. ಹಾಗಾಗಿ ನಾನು 72 ವಯಸ್ಸಾಗಿ ಒಬ್ಬ ಮುದುಕ, ಸಮಾಜದಲ್ಲಿ ಏನು ಹೊಸದಾಗಿ ಮಾಡೋವಂಥ ಶಕ್ತಿನೂ ಇಲ್ಲ, ಯುಕ್ತಿನೂ ಇಲ್ಲ, ಯಾವ ಇದೂ ಇಲ್ಲ. ಆದರೆ ಬೆಳೆದು ಬಂದ ದಾರಿಯನ್ನು ಚೆನ್ನಾಗಿ ನೋಡಿದ್ದೇನೆ. 83ರಿಂದ ಹೇಗೆ ಎಡವಿದ್ದೀವಿ, ಎಲ್ಲೆಲ್ಲಿ ಎದ್ದು ನಿಂತಿದ್ದೀವಿ, ಎಷ್ಟೆಷ್ಟು ಕಷ್ಟಗಳನ್ನು ಈ ನಮ್ಮ ಸಮಾಜ ಅನುಭವಿಸ್ತು, ಮತ್ತು ಇವತ್ತು ಯಾವ ಸ್ಥಿತಿಗೆ ಹೀಗೆಗೋ ಬಂದು ನಿಂತಿದ್ದೀವಿ ಅನ್ನೋದನ್ನು ಚೆನ್ನಾಗಿ ಹತ್ತಿರದಿಂದ ನೋಡಿದ್ದೀನಿ. ಎಲ್ಲ ಅಧ್ಯಕ್ಷರುಗಳ ಜೊತೆಗೆ ನಾನು ಸಂಪರ್ಕ ಇಟ್ಕೊಂಡಿದ್ದವನು. ಹಾಗಾಗಿ ನನ್ನ ಈ ಒಂದು ಅನಿಸಿಕೆ, ಈ ಸಲ ನಾವು ಭಾನುಪ್ರಕಾಶ್ ಶರ್ಮರಿಗೆ ಈ ಹುದ್ದೆಯನ್ನು ಕೊಡುವಂತಹ ಸನ್ನಿವೇಶವನ್ನು ಒದಗಿಸ್ಕೊಡ್ಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಸಹಾಯ ಮತ್ತು ಇನ್ ಎ ಡೆಮಾಕ್ರಸಿ ಯುವರ್ ವೋಟ್ ಈಸ್ ಆಲ್ ದಟ್ ಮ್ಯಾಟರ್ಸ್. ಅದನ್ನು ನೀವು ಕೊಟ್ಟು ಒಂದು ಈ ಪ್ರಯತ್ನವನ್ನು ನಾವು ಮಾಡೋಣ. ನನಗೆ ಖಂಡಿತವಾಗಿ ಮನಸ್ಸಿನಲ್ಲಿ ಒಂದು ದೃಢವಾದ ನಂಬಿಕೆ ಇದೆ. ಭಾನುಪ್ರಕಾಶ್ ಶರ್ಮರು
ನಮ್ಮ ಸಮಾಜಕ್ಕೆ ತುಂಬ ಒಳ್ಳೆಯ ಕೆಲಸವನ್ನು ಮಾಡಿ ಒಳ್ಳೆಯ ಹೆಸರನ್ನು ತಗೊಂಡು ನಮ್ಮ ಸಮಾಜಕ್ಕೂ ಒಳ್ಳೆಯ ಹೆಸರನ್ನು ತರ್ತಾರೆ ಎಂಬ ಒಂದು ನಂಬಿಕೆಯಿಂದ ನಿಮ್ಮೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ. ಅವರಿಗೆ ನಿಮ್ಮ ಸಹಕಾರವನ್ನು ಕೊಡಿ ಅಂತ. ನಮಸ್ಕಾರ.